ಗೊತ್ತಿರೋ ಹಾಗೆ ಟೌನ್ ಪ್ಲಾನಿಂಗ್ ವಿಚಾರವಾಗಿ ನಮ್ಮ CDPಯ ವಿಚಾರವಾಗಿ ನಮ್ಮ ಮಾನ್ಯ ಶಾಸಕರು ಈಗ 4 ದಿವಸದ ಹಿಂದೆ ಒಂದು ಮಾಧ್ಯಮ ಹೇಳಿಕೆಯನ್ನು ಮಾಡಿ ತಮ್ಮಗಳ ಮುಖಾಂತರವಾಗಿ ಒಂದು ನನ್ನ ಮೇಲೆ ಒಂದು ಮತ್ತೆ ನಮ್ಮ ಟೌನ್ ಪ್ಲಾನಿಂಗ್ ಅಧ್ಯಕ್ಷರ ಮೇಲೆ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಮೇಲೆ ಒಂದು ಆರೋಪವನ್ನು ಮಾಡಿದರು. ನಾವು ಇಲ್ಲಿನ ಏನು ಜಮೀನಿನ ಮಾಲೀಕರುಗಳಿದ್ದಾರೆ ಅವರುಗಳಿಗೆ ಆ ಟೌನ್ ಪ್ಲಾನಿಂಗನ್ನು ಒಂದು CDPಯನ್ನು ತೋರಿಸಿ ನಿಮ್ಮ ಜಮೀನನ್ನು ಬದಲಾವಣೆ ಮಾಡಿಸ್ಕೊಡ್ತೀವಿ, ಜೋನ್ ಚೇಂಜ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಹೆದರಿಸ್ತಾ ಇದ್ದೀವಿ ಮತ್ತು ಅವರಿಂದ ಹಣವನ್ನು ವಸೂಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಗುರುತರವಾದಂಥ ಆರೋಪವನ್ನು ನನ್ನ ಮೇಲೂ ಕೂಡ ಸೇರಿದ ಹಾಗೆ ಮಾನ್ಯ ಶಾಸಕರು ಮಾಡಿದ್ದಂಥದ್ದು ತಮಗೆಲ್ಲ ಕೂಡ ತಾವೆಲ್ಲ ಪ್ರಸಾರ ಮಾಡಿದ್ರಿ. ನಾನು ಕೂಡ ಈಗ 2 ದಿವಸದ ಹಿಂದೆ ಒಂದು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಥರದ್ದೇನಾದ್ರು ಇದ್ದರೆ ಅದನ್ನು ನಾವು ಸಾಬೀತುಪಡಿಸಲಿ ಅಂತ ಹೇಳಿ ಕೇಳಿದ್ದೆ. ಅದ್ರ ಜೊತೆಗೆ ಅವರು ಏನಿವತ್ತು ನಮ್ಮ ತಾಲೂಕಿನಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಅದನ್ನು ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ನಮ್ಮ 200 ಎಕರೆ ಕೈಗಾರಿಕಾ ಪ್ರದೇಶಕ್ಕೆ ಮೀಸಲಿಡಿ ಅಂತ ಹೇಳಿ ನಮ್ಮ ಟೌನ್ ಪ್ಲಾನಿಂಗ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ನೋ ಆ ವಿಚಾರವಾಗಿ ಅವರು ಸುಳ್ಳನ್ನ ಹೇಳಲಿಕ್ಕೆ ಹೊರಟಂಥದ್ದು. ಹಾಗಾಗಿ ಅದ್ರ ಜೊತೆಗೆ ಅವರು ನಮ್ಮಲ್ಲಿ ಇರ್ತಕ್ಕಂಥ ಏಕೈಕ ಫ್ಯಾಕ್ಟ್ರಿ ಸುನಂದ ಫೀಡ್ಸ್ ಫ್ಯಾಕ್ಟ್ರಿ ಅಂತ ಹೇಳಿ ಅದರಲ್ಲಿ 15% ಪಾಲುದಾರಿಕೆಯನ್ನು ಶೇರನ್ನು ಕೇಳಿದ್ದಾರೆ, ಜೊತೆಗೆ ಅವರಿಗೆ ಬೆದರಿಸಿದ್ದಾರೆ, ಹೆದರಿಸಿದ್ದಾರೆ ಅಂತಕ್ಕಂಥ ಆರೋಪನ ನಾನು ಕೂಡ ಮಾಡಿದ್ದೆ. ನಾನು ಅದನ್ನು ಸಾಬೀತುಪಡಿಸ್ತೀನಿ, ನೀವು ನನ್ನ ಮೇಲೆ ಮಾಡಿರೋಂಥ ಆರೋಪನ ಸಾಬೀತುಪಡಿಸಿ ಅಂತಕ್ಕಂಥ ಒಂದು ಮನವಿಯನ್ನು ಮಾನ್ಯ ಶಾಸಕರಿಗೆ ಮಾಡಿದ್ದೆ. ಅದಕ್ಕಾಗಿ ಈ ದಿವಸ ಏನು ಶನಿವಾರದ ದಿವಸ ನಮ್ಮ ದೊಡ್ಡ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳ ಚನ್ನಮಲ್ಲಿಕಾರ್ಜುನೇಶ್ವರ ಸ್ವಾಮಿಯವರ ಗದ್ದಿಗೆ ಹತ್ರ ಬರಬೇಕು ಅಂಥೇಳಿ ನಾವು 12 ಗಂಟೆಗೆ ಬನ್ನಿ ಅಂತ ಹೇಳಿ ಮನವಿಯನ್ನು ಮಾಡಿದ್ವಿ ತಮ್ಮ ಮಾಧ್ಯಮದ ಮುಖಾಂತರ, ಮತ್ತು ಕೆಲವರು ಅವರುಗಳ ಮುಖಾಂತರ ಅವರ ಮುಖಂಡರುಗಳಿಗೂ ಕೂಡ ಹೇಳಿ ಕಳಿಸಿದ್ವಿ. ನಾನು ಕೂತಿದ್ದೀವಿ, 12 ಗಂಟೆಗೆ ಬಂದ್ವಿ ನಾವೆಲ್ಲರೂ ಕೂಡ. ಈಗಾಗಲೇ ಸಮಯ 1 ಗಂಟೆ ಆಯಿತು. 1 ಗಂಟೆಗಳ ಕಾಲ ನಾವು ಕಾಯ್ದರೂ ಕೂಡ ಮಾನ್ಯ ಶಾಸಕರು ಬಂದ ಹಾಗೆ ಕಾಣಿಸ್ತಾ ಇಲ್ಲ, ಮತ್ತು ಬರುವ ಒಂದು ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ನಾವು ಪೊಲೀಸ್ ಸ್ಟೇಷನಲ್ಲೂ ವಿಚಾರ ಮಾಡಿದ್ವಿ, ಇನ್ನು ಅವರ ಕೆಲವರು ಮುಖಂಡರುಗಳನ್ನು ಕೂಡ ನಮ್ಮವರೆಲ್ಲ ಸಂಪರ್ಕ ಮಾಡಿದರು, ಬರುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ತಾಲೂಕಿನ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಇವತ್ತಿನ ಸಂದರ್ಭ ನೋಡಿ ನಾನು ಅವರು ಕೇಳಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಸಿದ್ಧವಾಗೇ ಬಂದಿದ್ದೀನಿ. ಅದಕ್ಕೆ ಏನು ಸಿದ್ಧತೆ ಬೇಕೋ ಅದನ್ನು ನಾನು ಮಾಡಿಕೊಂಡೇ ಬಂದಿದ್ದೀನಿ. ಆದರೆ ಅವರು ಇವತ್ತು ಇಲ್ಲಿಗೆ ಬರಲಿಕ್ಕೇ ಪಲಾಯನವಾದವನ್ನು ಅನುಸರಿಸಿದ್ದಾರೆ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಆರೋಪದಲ್ಲಿ ಹುರುಳಿದೆಯಾ ಅನ್ನೋದನ್ನು ತಾವೇ ಪರಿಶೀಲನೆ ಮಾಡ್ಕೋಬೇಕು. ಈಗ ಅವ್ರು ಬರದೇ ಇರೋದ್ರಿಂದ ನಾನು ಇನ್ನೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲ ಕೂಡ ನಮ್ಮ ಏನು ತಾಲೂಕಿನ ಮಹಾಜನತೆ ಪ್ರಭುಗಳು ತಾವೇನಿದ್ದೀರಿ ತಮಗೆ ಅರ್ಥ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ನಮ್ಮ ಕಾರ್ಯಕರ್ತರೆಲ್ಲ ಕೂಡ ನಮ್ಮ ಏನು ಮುಖಂಡರುಗಳಿದ್ದಾರೆ ಹೊರಡೋಣ. ಅರ್ಥ ಏನು ಅನ್ನೋದನ್ನ ಜನತೆ ತಾವೇನಿದ್ದೀರಿ ತಮ್ಮಗಳ ಆಶೀರ್ವಾದಕ್ಕೆ ಬಿಟ್ಟು ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಧನ್ಯವಾದಗಳು. ಅವರ ಆಡಿಯೋ ಇದೆ, ನಾನು ಅದನ್ನ ಸಮಯ ಬಂದಾಗ, ಈಗ ಅವ್ರು ಬಂದಿದ್ರೆ ಬಿಡುಗಡೆ ಮಾಡಬೇಕು ಅಂತಾನೆ ಬಂದಿದ್ದು, ಅವ್ರು ಬರ್ತಾ ಇರೋದ್ರಿಂದ ಇರಲಿ, ಸಮಯ ಬಂದಾಗ ಮಾತನಾಡ್ತೀನಿ. ಅದನ್ನು ಬಿಡುಗಡೆ ಮಾಡಿ ಸರ್, ಆಡಿಯೋ ಸಮಯ ಬರಲಿ. ಈಗ ಬಂದಿದ್ರೆ ಅದನ್ನೇ ಮಾಡಬೇಕು ಅಂತಾನೆ ಬಂದಿದ್ದಲ್ಲ ನಾವು. ಅವ್ರ ಸಮ್ಮುಖದಲ್ಲೇ ಅದನ್ನು ತಮ್ಮಗಳ ತಾಲೂಕಿನ ಜನತೆ ತಿಳಿಸ್ಬೇಕು ಅಂತಾನೆ ಬಂದ್ವಿ. ಅವರು ಬರುವಂಥ ಮನಸ್ಸನ್ನು ಮಾಡ್ತಾ ಇಲ್ಲ. ಅವ್ರಿಗೂ ಒಂದು ಧನ್ಯವಾದಗಳು. ಒಳ್ಳೇದಾಗಲಿ. ಅವರು ಹೇಳಿದ್ದಾರೆ ಏನಂತಂದರೆ, ಯಾರೋ ನಗರಾಭಿವೃದ್ಧಿಯ ಅಧಿಕಾರಿಗಳನ್ನು ಭೇಟಿ ಮಾಡಿಕೊಂಡು ಫೋಟೋ ತೋರಿಸ್ಕೊಂಡು ವಾಟ್ಸಪ್ಪಲ್ಲಿ ಫೋಟೋ ಹಾಕ್ಕೊಂಡು ಅಂತ ಹೇಳಿದ್ದಾರೆ. ನಾನೇ ಭೇಟಿ ಮಾಡಿದ್ದಂಥವ್ನು. ನಗರಾಭಿವೃದ್ಧಿಯ IAS ಅಧಿಕಾರಿಗಳನ್ನು ನಾನೇ ಭೇಟಿ ಮಾಡಿದ್ದೆ. ನಮಗೆ 200 ಎಕರೆ ಜಾಗ ಬೇಕು ಕೈಗಾರಿಕಾಭಿವೃದ್ಧಿ ಪ್ರದೇಶಕ್ಕೆ ಅಂತ ಹೇಳಿದ್ದು. ನಾನೇ ಮನವಿಯನ್ನು ಮಾಡಿಕೊಂಡು ಬಂದಂಥದ್ದು. ನನ್ನ ಅದೇ ಅವರೇ ಹೇಳಿದರು, ಮೊಬೈಲಲ್ಲೆಲ್ಲ ಫೋಟೋ ಹಾಕ್ಕೊಂಡು ಓಡಾಡ್ತಿದ್ದಾರೆ, ತೋರಿಸ್ತಿದ್ದಾರೆ ಅಂತ. ನಾನೇ ಹಾಕ್ಕೊಂಡಿದ್ದಂಥವನು. ಅವ್ರನ್ನ ಭೇಟಿ ಮಾಡಿದಂಥ ವಿಚಾರನ
ನಮ್ಮ ತಾಲೂಕಿನ ನನ್ನ ಕೆಲಸ ಕಾರ್ಯಗಳನ್ನು ತಾಲೂಕಿನ ಜನತೆಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನೇನು ಮಾಡ್ತಾ ಇದ್ದೀನಿ, ನಾನು ಯಾರನ್ನು ಭೇಟಿ ಮಾಡ್ತಾ ಇದ್ದೀನಿ, ತಾಲೂಕಿಗೋಸ್ಕರವಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ತಿಳಿಸೋ ನಿಟ್ಟಿನಲ್ಲಿ ನನ್ನ ಪೇಜ್ನಲ್ಲೇ ಹಾಕ್ಕೊಂಡಿದ್ದಂಥದ್ದು. ಅದು ಎಲ್ಲರಿಗೂ ಅರ್ಥ ಆಗೋ ಅಂಥದ್ದೇ, ಏನಿಲ್ಲೇನು ಯಾರು ಕೂಡ ಜಾಣ ಕುರುಡ್ರೇನಿಲ್ಲ. ಅವ್ರು ಯಾರಿಗೆ ಹೇಳಿದ್ದಾರೆ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿಗೂ ಅರ್ಥ ಆಗ್ತಕ್ಕಂಥದ್ದು. ಹೀಗಾಗಿ ಮಾನ್ಯ ಶಾಸಕರು ಅಷ್ಟು ಸತ್ಯವಂತ